ಮತ್ತೆ ಇಂಥದ್ರಲ್ಲಿ 10 ಪಾಲಿ ಬಿಟ್ಟಿದ್ದಾವೆ. ಇದು ಆಯ್ತು. ನೀವು ಹೇಳ್ದಂಗೆ ಇನ್ನೊಂದು ನೆಕ್ಸ್ಟ್ ಈಗ ಎಲ್ಲ ಈಗ ಇಲ್ಲೆಲ್ಲ ಬೊಂಬಳೆ ಬಿಟ್ಟಿದ್ದಾವೆ. ಇಲ್ಲ ನೋಡ್ರಿ ತೆಂಗಿನ ಸರ್. ಆಮೇಲೆ ಸರ್ ಸಾಲ ಹತ್ತಿದಾವ ಸರ್. ಇಲ್ಲ ಸಾಲಿಂದ ಸಾಲಿಗೆ 25 ಫೂಟಿಗೆ ಇಟ್ಟಿದ್ದೇನೆ ಸರ್ ನಾನು. ಸರ್ 25 ಫೂಟ್ಗೆ ಇದ್ದೀನಿ. 86 ಗಿಡ ಬಾರ್ಡರ್ ಕ್ರಾಪ್ ಆಗಿರೋದ್ರಿಂದ ಸರ್. ಬಾರ್ಡರ್ ಕ್ರಾಪ್ ಆಗಿಂದ ನಡೀತದೆ ಸರ್. ಆಮೇಲೆ ಇದ್ರ ಯಾವುದೇ ಸಮಸ್ಯೆ ಇಲ್ಲ. ಈಗ ಉದಾಹರಣೆ ರೈತರಿಗೆ ಒಬ್ಬರು ರೈತರು ಹೇಳ್ತಾರೆ ಎಲ್ಲಪ್ಪ ನೀನು ಬಿಟ್ಟಿದಂತಾರೆ. ಬರ್ರಿ ಸರ್ ಡೆಮೋ ತೋರಿಸ್ತಾ ಇದ್ದೇನೆ ಅಂತ ಹೇಳ್ತಾನೆ. ಇದು ಕೇಸರ್ ಸರ್ ಮಾವು ಸರ್. ಇದು ಹೋಳಿವಣಿಗೆ ಇದು ಹೋಳಗಾಲ ಅಂತಾರಲ್ಲ, ಹೋಳಿವಣಿಗೆ ಹೋಳಗಾಯ ಅಂತ ಬರೋಂಥ. ಈಗ ನಾನು ರೈತರು ಬರ್ತಾರೆ. ರೈತರು ಅಂದರೆ 100 ಕಡೆ ವಿಚಾರ ಮಾಡ್ತಾರೆ. 100 ಕಡೆ ವಿಚಾರ ಮಾಡಿದಾಗ ನಾವು ಕೊಡೋಂಥ ಅವ್ರಿಗೆ ಹೇಳೋಂಥ ಕೆಪಾಸಿಟಿ ನಾವು ಮಾಡಿದವ್ರಿಗೆ ಇರಬೇಕು. ಈಗ ನೋಡಿರಿ ಬನ್ನಿ ಸರ್, ಇದು ಕೇಸರ್ ಮಾವಿದೆ. ಕೇಸರ್ ಮಾವಿದೆ. ಮನೆಗೆ 3-4 ತಿಂಗಳು ಆಚೆ ಮೇಲೆ ಕಟ್ ಮಾಡಿದ್ದೆ. ಅದನ್ನು ಕಟ್ ಮಾಡಿದ ನಂತರ 1 2 3 4 5 6 9 ರೂಟ್ಸ್ ಬಿಟ್ಟಿದ್ದಾವೆ. 9 ರೂಟ್ಸಲ್ಲಿ ಈ ಥರ ಕಾಯಿ ಬಿಟ್ಟಿದ್ದಾವೆ. ಇದು 2 ವರ್ಷದ ಗಿಡ ಸರ್. ಹ್ಞೂ ಸರ್. ಅದ್ರ ಜೊತೆಗೆ ಇದು ಸರ್, ಈಗ ಇವತ್ತಿನ ಕಾಲದಲ್ಲಿ ನಾವೆಲ್ಲರೂ ಯಾರ ಮನೆಗಾರು ಹೋದ್ರೆ ಸಿಹಿ ತಿನ್ಬೇಕಾದ್ರೆ ಶುಗರ್ ಐತೆ ಸರ್, BP ಐತೆ ಸರ್ ಅಂತ. ಈ ಶುಗರ್ BPಗೆ ಇದು ರಾಮಬಾಣ ಅಂತಾರೆ. ಶುಗರ್ಗೆ BPಗೆ ರಾಮಬಾಣ. ಯಾವ ಸರ್ ಅದು? ಇದು ಜಮ್ಮು ನಿರ್ಲ, ಬಿಜಾಪುರ ಜಮ್ಮು ನಿರ್ಲ ಅಂತ ಹೇಳ್ತಾರೆ. ಇದ್ರಾಗ ಸ್ವೀಟ್ಲೆಸ್ ಇದೆ, ಸ್ವೀಟ್ ಇದೆ. ಸ್ವೀಟ್ಲೆಸ್ ಸ್ವೀಟ್ 2 ಇದೆ ಸರ್. ಇದರಲ್ಲಿ ಈ ಜಮ್ಮು ನಿರ್ಲಲ್ಲಿ ನೀವು ನೋಡ್ತಾ ಇರ್ಬೋದು. ಈಗ ಇದರಲ್ಲಿ ತಪ್ಪಲ ಇಲ್ಲ, ಓನ್ಲಿ ಕಾಯಿ ಇದೆ ಎಲ್ಲ ಸರ್. ಇದರಲ್ಲಿ ಕಾಯಿ ಇದೆ. ಇದು ಮಾರ್ಕೆಟ್ನಲ್ಲಿ ನಾವು ರೈತ ಕೊಡಕ್ಕೆ ಹೋದರೆ 100ರಿಂದ 110 ರೂಪಾಯಿಗೆ 1 kg ತೊಗೊಂತಾರೆ. ಒಳ್ಳೆ ರೈತ ಸಿಟಿಯಿಂದ ಹಳ್ಳಿಗೆ ತರ್ಬೇಕಾದ್ರೆ ಇದು 200 ರೂಪಾಯಿಗೆ ಪರಿವರ್ತನೆ ಆಗುತ್ತೆ. ರೈತ 100 ರೂಪಾಯಿ ಕೊಡ್ತಾನೆ. ನಾವು ಒಳ್ಳೆ ಅವ್ರನ್ನ ಮಾರೋನ್ ಪ್ಲಾಸ್ಟಿಕ್ನ ಹಾಕಿ ಕೊಟ್ಟರೆ 200 ರೂಪಾಯಿ ಆಗುತ್ತೆ. 2 ಪಟ್ಟು ಆಗುತ್ತೆ. ರೈತ 100 ರೂಪಾಯಿ kg ಕೊಡ್ತಾನೆ. ಒಳ್ಳೆ ರೈತ ಸಿಟಿಯಿಂದ ತೊಗೋಬೇಕಾದ್ರೆ 50 ರೂಪಾಯಿ ರೈತಿಗೆ ಇಷ್ಟು ಈ ಥರ ಇದೆ. ಇದು ಡ್ರ್ಯಾಗನ್ ಸರ್, ಒಳ್ಳೆ ಡ್ರ್ಯಾಗನ್ ಫ್ರೂಟ್ ಅಂತಾರೆ. ಅದಾಯ್ತು. ಇದು ಕಾಗಜಿ ಲೆಮನ್ ಸರ್. ಅದು ಆಲ್ ಸೀಸನ್ ಸರ್. ಇದು 12 ತಿಂಗಳು ಬರುತ್ತೆ. 2 ವರ್ಷಕ್ಕೆ ಸ್ಟಾರ್ಟ್ ಸರ್. ಇದು ಕಾಗಜಿ ಲೆಮನ್. ಒಂದು ಗಿಡಕ್ಕೆ 800ರಿಂದ 2000 ಕಾಯಿ ಬಿಡುತ್ತೆ. ಒಂದು ಗಿಡಕ್ಕೆ ಸರ್. ಇದು 15 ಇಂಟು ಇದು 12 ಇಂಟು 18 ಹಚ್ಚಿದ್ರೆ 1 ಎಕರೆಗೆ 220 ಗಿಡ ಹೋಗ್ತವೆ. 220 ಗಿಡ ಹೋಗ್ತವೆ. ಒಂದು ಗಿಡಕ್ಕೆ 1000 ಹಿಡಿದ್ರೆ 22,000 ಆಗುತ್ತೆ ಸರ್. ಈಗ ರೈತಿಗೆ ನಾವು 1 ಎಕರೆ ಬೇಕಾ ಆಗಷ್ಟು ನಂಗೆ ಗಿಡ ಬೇಕಂತ? ಇದೆ ಸರ್, ಸ್ಟಾಕ್ ಇದೆ ಸರ್, ಕೊಡ್ತಾ ಇದೆ. ಒಂದು ಗಿಡಕ್ಕೆ ಹೇಳ್ತಾನಲ್ರಿ, 1 ಗಿಡಕ್ಕೆ 1000 ಇಡ್ರಿ ನೀವು. 1 ರೂಪಾಯಿಗೆ ಒಂದೇ ಇಡ್ರಿ. 1 ರೂಪಾಯಿಗೆ ಒಂದು ಅಂಕರ್ ಸಿಟಿ ಒಳಗೆ ಸಿಗಲ್ಲ. ಈಗ 5 ರೂಪಾಯಿಗೆ ಒಂದು ಲಿಂಬೆನದು. 1000 ಕಾಯಿ ಬಿಟ್ರೆ ಒಂದು ಗಿಡಕ್ಕೆ 1000 ಕಾಯಿ ಬಿಟ್ರೆ ಸರ್ ಲೆಕ್ಕ ಹಾಕಿ ನೀವು 1000 ರೂಪಾಯಿ ಸರ್. 1000 ರೂಪಾಯಿ ಆಗುತ್ತೆ ಸರ್. ಒಂದು ಗಿಡಕ್ಕೆ 1 ಎಕರೆಗೆ 220 ಗಿಡ ಕೊಡ್ತಾರೆ ಸರ್. 2,20,000 ಆಗುತ್ತೆ ಸರ್ ಒಂದು ವರ್ಷಕ್ಕೆ. ಸರ್ ಆದಾಯ ಅಷ್ಟು ಎಷ್ಟು ಸರ್? ಇದು 1 ಎಕರೆಗೆ 1 ಎಕರೆ ಸರ್. ಆಮೇಲೆ ಇದು ನೆಕ್ಸ್ಟ್ ಇದೆ ಸರ್ ವಾಟರ್ ಆ್ಯಪಲ್ ಸರ್. ಮನುಷ್ಯನಿಗೆ ಇವನಿಗೆ ಹಾಲ್ಟು ಆಮೇಲೆ ಬಾಯಾರಿಕೆ ಇದಂತಾರಲ್ಲ, ಹೆಚ್ಚಿನ ನೀರಿನ ಇರಲ್ಲ, ಬಿಳಿ ರಕ್ತ ಕಣಗಳು ಉತ್ಪಾದನೆ ಆಗ್ತದೆ ಇದಕ್ಕೆ ವಾಟರ್ ಆ್ಯಪಲ್ ಇದರಲ್ಲಿ. ಸರ್ ಈಗ ನಾವೆಲ್ಲ ಕಲ್ಯಾಣ ಕರ್ನಾಟಕದವರು, ಕೊಪ್ಪಳದವರು ಇವೆಲ್ಲ ಆಗ್ತಾವ ಸರ್? ಆಗ್ತಾವೆ ಸರ್. ಉದಾಹರಣೆ ನೀವು ಜಂಬೂ ನಿರ್ಲ, ಈಗ ನಮ್ಮ ಬಿಜಾಪುರ ಆಯಿತು, ಇದಾಯಿತು, ಲೆಮನ್ ಆಯಿತು. ಈಗ ಇಲ್ಲಿ ತಾವರಿಗೆ ರೈತ ಒಬ್ಬ ಶೇಬು ಬೆಳೆದಿದ್ದಾನೆ. ಇಲ್ಕಲ್ಗಡ ಭಾಗದಲ್ಲಿ ಅಲ್ಲಿ ಸುಮಾರು 1000 ಹೆಕ್ಟೇರ್ ಅಷ್ಟು ಬರೀ ಕೇಸರ್ ಇದೆ. ನಮ್ಮ ಕೊಪ್ಪಳ ಕೇಸರ್ ಅಂತಂದು ಈಗ ನಮ್ಮ ಕರ್ನಾಟಕದಲ್ಲಿ ಫೇಮಸ್ ಆಗಿದೆ ಸರ್. ಜಗತ್ ಪ್ರಸಿದ್ಧ ಕೊಪ್ಪಳ ಕೇಸರ್. ಇನ್ನು 10 ವರ್ಷಗಳಿಗೆ ಬಿಟ್ಟರೆ, ಇನ್ನು 5ರಿಂದ 10 ವರ್ಷಗಳಿಗೆ ಬಿಟ್ಟರೆ ಕೊಪ್ಪಳದಲ್ಲಿ ಎಲ್ಲ ಏನಪ್ಪ ಅಂದ್ರೆ ಮಾರ್ಕೆಟ್ ಬೇರೆ ದೇಶದಿಂದ ಕೊಪ್ಪಳಕ್ಕೆ ಬರ್ತಾರೆ. ಕೊಪ್ಪಳ ಕೇಸರ್ ಅಂತ ಫೇಮಸ್ ಆಗಿದೆ. ಆಮೇಲೆ ಇನ್ನೊಂದೇನಪ್ಪ, ನಮ್ಮ ರೈತರನ್ನ ಪ್ರತಿ ಇಲ್ಕಲಗಾದ ಭಾಗದಲ್ಲಿ ಹೋರಿ ನೀವು, ನಮ್ಮ DD ಸಾಹೇಬರು ಉಕುಂದ ಸರ್ ಈಗೇನಪ್ಪ ಅಂದ್ರೆ ಪ್ರತಿ ರೈತರಿಗೆ ಅವರು ಏನಪ್ಪ ಅಂದರೆ ವರದಾನ ಆಗಿ ಹೊರಹೊಮ್ಮ್ಯಾರ. ಯಾಕಪ್ಪ ಅಂದರೆ ಅವ್ರು ಹೋಗಿದ್ದಾರೆ ಇಲ್ಕಲಗಡ ಕಲ್ತವ್ರಿಗಿರೋ ಭಾಗದಲ್ಲಿ ಸುಮಾರು 1/2 ಎಕರೆ 10 ಗುಂಟೆ ಜಾಗ ಇದ್ದವನು ಕೇಸರ್ ಮ್ಯಾಂಗೋ ಮಾಡಿದ್ದಾನೆ. 1/2 ಇಂಚ್ ನೀರು 1 ಎಕರೆ ಹೊಲ ಇದ್ದವನು 200 ಮಾವು ಹಚ್ಚಿ ಪ್ರತಿ ವರ್ಷಕ್ಕೆ 2ರಿಂದ 3 ಲಕ್ಷ ರೂಪಾಯಿ ಆದಾಯ ತೆಗಿತಾ ಇದ್ದಾನೆ. ಆ ಸಿಸ್ಟಮು ನಮ್ಮ DD ಸಾಹೇಬರು ಉಕುಂದ ಸಾಹೇಬರು ಮಾಡಿದ್ದಾರೆ. ಫಸ್ಟ್ ನಮ್ಮ ಈ ತೋಟಗಾರಿಕೆ ಇಲಾಖೆಯಲ್ಲಿ ಯಾವ್ಯಾವ ಸ್ಕೀಮ್ ಅದಾವ ಅಂತಂದು ಅವ್ರು ತೋರಿಸ್ಕೊಟ್ಟಂಥವ್ರು ಅವ್ರಿಗೆ ಪ್ರಥಮವಾಗಿ ನಾವು ರೈತರ ಪರವಾಗಿ ನಾನು ವೈಯಕ್ತಿಕವಾಗಿ ಕೃತಜ್ಞತೆಗಳು ಹೇಳ್ತಾ ಇದ್ದೇನೆ. ಅವರು ಅಂಥ ಅಧಿಕಾರಿಗಳು ಬಂದರೆ ಪ್ರತಿ ಜಿಲ್ಲಾದಲ್ಲಿನೂ ಕೂಡ ನಾವು ಮಾಡಲ್ ಆಗಿ ಒಂದು ಜಮ್ಮು ಕಾಶ್ಮೀರದಲ್ಲಿ ಸೇಬು ಹೆಂಗೆ ಬೆಳೀತಾರೆ ಹಂಗೆ ಕೊಪ್ಪಳದಲ್ಲಿ ಕೇಸರ್ ಮಾವು ಬೆಳೆದು ತೋರಿಸ್ತಕ್ಕಂಥದ್ದು ಕಾಲಮಾನಗಳ ಹತ್ತಿರ ಬಂದಿದೆ.
ಅದಕ್ಕೆ ನಮ್ಮ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಂತ ಹೇಳಿದ್ನಲ್ಲ ಸರ್, ನಮ್ಮ ಮುಕುಂದ ಸರ್ ಅವರು, ಆಮೇಲೆ ಎಲ್ಲ ತಾಲೂಕಿನ ಡಿ.ಡಿಗಳು ಸರ್ ಇರ್ಬೋದು, ಅವರೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಅದಕ್ಕೆ ರೈತರಿಗೋಸ್ಕರವಾಗಿ ಸ್ಕೀಮ್ ಪೂರ್ತಿಕ ಮಾಡೋದಲ್ಲ, ಸ್ವಲ್ಪ ಅದನ್ನು ಮನಪೂರ್ವಕವಾಗಿ ನಾವು 1 ಎಕರೆ 2 ಎಕರೆ ಮಾಡೋಣ, ಅದರಿಂದ ಲಾಭ ಅದು ಯಾವತ್ತೂ ಕೈ ಬಿಡಲ್ಲ. ಮನುಷ್ಯನ ಕೈ ಬಿಡೋಣ ಹೊರತಾಗಿ ಅದರ ಭೂಮಿ ತಾಯಿ ಮಾತ್ರ ರೈತನ ಯಾವತ್ತೂ ಕೈ ಬಿಡಲ್ಲ. ಇದು ಮಾತ್ರ ಸತ್ಯ. ಏನಪ್ಪ ಅಂದರೆ ನೆಕ್ಸ್ಟ್ ಇಲ್ಲಿ ಐತೆ ನೋಡಿ ಸರ್, ಇದು ಇದೆ ಪೇರು ಇದೆ, ಪೇರ್ಸ್ ತೈವಾನ್ ಪಿಂಕ್ ಇದೆ ಸರ್. ತೈವಾನ್ ಪಿಂಕ್ ಸರ್. ಹಾಂ, ಪೇರು ಈಗ ಎಲ್ಲರೂ ಕೇಳ್ತಾ ಇದ್ದಾರೆ ಸರ್. ಕರಿಬೇವು ಮನುಷ್ಯನಿಗೆ ಕರಿಬೇವು ಬೇಕೇ ಬೇಕು. ಊಟದಾಗಿ ತೆಗೆದು ಸಾಯೋರಿಗೂ ಬೇಕು ಕರಿಬೇವು ಸರ್. ಈಗೆಲ್ಲ ತೆಂಗು ರೆಡಿ ಸರ್. ಸರ್ ಇದು ತೆಂಗು ರೆಡಿ ಇದೆ, ಇದು ಮಾವು ರೆಡಿ ಇದೆ ಸರ್. ಹಾಂ, ಆಮೇಲೆ ಜಮ್ಮುನೆಲ್ಲ ರೆಡಿ ಇದೆ. ಹಾಂ, ಆಮೇಲೆ ಇದು ಇದೆ, ಆಮೇಲೆ ಸೀತಾಫಲ ಇದೆ, NMK ಗೋಲ್ಡ್ ಸೀತಾಫಲ. ಇಲ್ಲಿ ನೋಡ್ರಿ, ಈ ಸೀತಾಫಲ ಕಾಯಿ ನೋಡ್ರಿ, ಈಗ ಇದು ಎಷ್ಟೈತಿ ಗಿಡ ನೋಡ್ರಿ. ಈಗ ನೋಡ್ರಿ, ನಿಮ್ಮ ರೈತನಿಗೆ ಏನಾದರೂ ಇದ್ರೆ ಈಗ ಸೀತಾಫಲ ಕಾಯಿ ಸರ್. ಇದು ಎಷ್ಟೈತೆ ಸರ್, ಕ್ರಾಶಿಂಗ್ ಗಿಡಗಳು ಸರ್. ಇಲ್ಲಿ ಕ್ರಾಸ್ ಮಾಡಿದ್ದು. ಹಾಂ ಸರ್, ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜ ಹಚ್ಚಿದ್ದು ನಾವು ತಿನ್ಬೇಕಾಗಿತ್ತು. ಈಗ ಹಂಗಿಲ್ಲ, ನಾವು ಹಚ್ಚಿದ್ದು ನಾವೇ ತಿನ್ಬೇಕು. ಅಲ್ಲೇ ಡ್ರಾ ಅಲ್ಲೇ ಬೊಮ್ಮನ ಅಂತಾರಲ್ಲ ಇವತ್ತಿನ ಕಾಲದಲ್ಲಿ, ಹಂಗಿದೆ ಸರ್. ನಾವು ಮಾಡಿದ್ದು ನಾವೇ ಅನುಭವಿಸ್ಬೇಕು ಇವತ್ತಿನ ಕಾಲದಲ್ಲಿ. ಸರ್ ನಿಮ್ದು ಎಷ್ಟು ಸರ್? ಇದು ಕಾಗಜಿ ಲೆಮನ್ ಕೂಡ ನಿಮ್ಗೆ ಹೂವು ಕಾಯಿ ಇತ್ತು, ಆದ್ರೆ ನೋಡಿ ಸರ್ ಹೋಗಿ ಸರ್ ಹೋಗಿದ್ದಾವೆ, ಈಗ ಸ್ವಲ್ಪ ಇದಾಗಿದ್ದಾವೆ. ಇದು ಪೇರ್ಲ ಸರ್. ಹಾಂ, ಇದು ಪೇರ್ಲ ಸರ್. ಪೇರ್ಲ ಕೂಡ ನಿಮ್ಗೆ ನೋಡಲಿಕ್ಕೆ ಹೂವು ಕಾಯಿ ಸರ್. ಇಲ್ಲಿ ಹ್ಞೂ ಸರ್, ಹಾಂ ಸರ್, ಅಲ್ಲಿದ್ದಾವೆ. ಅದೇ ಕಾಯಿ ಇದ್ದಾವೆ, ಹಾಂ ಕಾಯಿ ಇದಾವೆ, ಹೂ ಇದ್ದಾವೆ. ಆಮೇಲೆ ಹೇಳಿದ್ನಲ್ಲ, ಇದು ಕರಿಬೇವು ಸರ್. ಮಿನಿಮಮ್ ಕರಿಬೇವು ನೋಡಿ ಸರ್, ನೀವು 2 ತೆಂಗಿನ ನಡಕ್ಕೆ ಕರಿಬೇವು ಕೊಳಿ ಸರ್. 2 ತೆಂಗಿನ ನಡಕ್ಕೆ ಒಂದೊಂದು ಕರಿಬೇವು ಕೊಳಿ ನೀವು. ಇದು ತಿಂಗಳ ಕಟಾವಿಗೆ ಬರುತ್ತೆ. ತಿಂಗಳಿಗೆ ಒಂದು ಟೈಮ್ ಕಟಾವು ಮಾಡ್ಬೋದು. ಇಲ್ಲೇ ನಮ್ಮ ಚಿಕ್ಕ ಸಿಂಧುಗೆ ಹತ್ರ ಒಬ್ಬರು ರೈತ ಹಾಕಿದ್ದಾನೆ, ಅವ್ನ ಬರೋದು ಕಸನಾಗಿದೆ, ಅಂಬರೀಷ್ ಅವರು. ಅದು ಕೂಡ ತಮ್ಮ ಇದರಲ್ಲೇ ನಾವು ನೋಡಿದ್ವಿ. ಇದನ್ನೈತಲ್ಲ ಸರ್, ಒಂದು ತಿಂಗಳಿಗೆ 2 ರಿಂದ 3 ಕ್ವಿಂಟಲ್ ಬರುತ್ತೆ. 3 ಕ್ವಿಂಟಲ್ ಇಡ್ರಿ ಸರ್. 1 ಕ್ವಿಂಟಲ್ಗೆ 5,000, 1 ಕ್ವಿಂಟಲ್ಗೆ 5,000, 3 ಕ್ವಿಂಟಲ್ಗೆ 15,000. ಇಬ್ಬರು ಗಂಡ ಹೆಂಡತಿ ಪಗಾರ ಇದ್ರ ಕರ್ಬದಲ್ಲಿ ಬಂದ್ಬಿಡ್ತೈತೆ ಆರಾಮಾಗಿ. ಇಬ್ಬರು ಗಂಡ ಹೆಂಡತಿ ಪಗಾರ ಕರ್ಬದಲ್ಲಿ ಬರುತ್ತೆ ಸರ್, 1 ಎಕರೆದಲ್ಲಿ. ಆಮೇಲೆ ನೀವು ಹೇಳ್ದಂಗೆ ಹ್ಞೂ ರೀ, ಸಪೋಟ ಇದೆ, ಚಿಕ್ಕು ಇದೆ ಸರ್. ಅದು ಯಾವುದು ಸರ್? ಅದು ಇದೆ ಸರ್, ಯಾವುದೋ ಲೇಔಟಿಗೆ ಹಾಕಂತ ಕೋನ ಕಾರ್ಪೊರೇಸ್ ಅಂತ ಸರ್. ಇಲ್ಲಿ ಕೋನ ಕಾರ್ಪೊರೇಸ್ ಸರ್. ಇದು ಲೇಔಟ್ ಗಿಡಗಳು ಸರ್, 12 ತಿಂಗಳ ಹಸಿರಾಗಿರ್ತೈತಿ. ಇಲ್ಲಿ ಐತೆ ನೋಡ್ರಿ, ಈಗೆಲ್ಲ ಕಾಯಿ ಬಿಟ್ಟವು, ಮಾವು, ಕೇಸರ್. ಇವರೆಲ್ಲ ಏನಪ್ಪ ಅಂದ್ರೆ ಇದಕ್ಕೆ ಗಿಡಕ್ಕೆ ಮಗುವಿಗೆ ಹೆಂಗೆ ಊಟ ಮಾಡಿಸ್ತೀವಿ ಹಂಗೆ ಗಿಡಕ್ಕೆ ನೀರು ಪಾಲನೆ ಪೋಷಣೆ ಮಾಡ್ತಾಯಿದ್ದಾರೆ. ಹಾಂ, ಇವರೆಲ್ಲ ಹಿಂಗೆ ನೋಡ್ರಿ ಈ ಥರ ಮಾಡ್ತಾಯಿದ್ದೀವಿ. ಆಮೇಲೆ ಆ ಕಡೆ ಏಲಕ್ಕಿ ಇದೆ ಸರ್. ಹಾಂ, ಏಲಕ್ಕಿ ಇದೆ, ದಾಲ್ಚಿನ್ನಿ ಇದೆ, ಜಾಜಿಕಾಯಿ ಸರ್. ಹಾಂ, ಜಾಜಿಕಾಯಿ. ಇದು ಜಾಜಿಕಾಯಿ ಸರ್. ಒಂದು ಜಾಜಿಕಾಯಿ ಅಂಗಡಿಯಲ್ಲಿ ತೊಗೊಳಕ್ಕೆ ಹೋದರೆ ಒಂದು 10 ರೂಪಾಯಿ ತೊಗೊಳುತ್ತೆ, 10 ರೂಪಾಯಿ ಕೇಳ್ತಾರೆ ಒಂದು ಕಾಯಿ. ಹೌದು ಸರ್. ಹಾಂ ಸರ್, ಒಂದು ಜಾಜಿಗೆ ನಾವು ಈಗ ಇಲ್ಲಿ ಬಿಸಿಲು ಪ್ರೈಸಲ್ಲಿ ಬರಲ್ಲ ಅಂತಾರೆ. ಬಿಸಿಲು ಪ್ರೈಸ್ ಇರಲ್ಲ, ಅದನ್ನ ಮೇಂಟೈನ್ ಮಾಡಿದ್ರೆ ಎಲ್ಲ ಪ್ರೈಸಲ್ಲಿ ಜಮ್ಮು ಕಾಶ್ಮೀರ ಹಿಮಾಬಳ ಅಂತದಲ್ಲಿ ಜಮ್ಮು ಇದನ್ನು ಬೆಳಿತಾರೆ, ಸೇಬು ಬೆಳೀತಾ ಇದ್ದಾರೆ. ಹಾಂ ಸರ್. ಮತ್ತು ನಾವು ಬಯಲ್ನಾಡು ಪ್ರದೇಶದಲ್ಲಿ ಯಾಕೆ ಬೆಳಿಬಾರ್ದು ಸರ್? ಇದು ಅದೇ ಸರ್. ಆಮೇಲೆ ಇದು ಚಕ್ಕಿ ಸರ್. ಇದು ಚಕ್ಕಿ ಸರ್. ಹಾಂ, ಚಕ್ಕಿ. ಈಗ ನಮ್ಮ ಮಸಾಲೆಗೆ ಹಾಕೋ ಚಕ್ಕಿ ಅದು. ಆಮೇಲೆ ಇದು ಏಲಕ್ಕಿ ಸರ್. ನೆಲ್ಲಾನಿ ಗೋಲ್ಡ್ ಅಂತಂದು ಒಂದು ಗಿಡ ಹಾಕ್ಕೊಳ್ಳಿ ಸರ್. ಈ ಒಂದು 10 ಗಿಡ ಹೊಲದಲ್ಲಿ ಹಾಕ್ಕೊಳ್ಳಿ ಸರ್. ಒಂದು 10 ಗಿಡ ಹಾಕೊಂಡ್ರೆ ಒಂದು ಗಿಡ 4 ರಿಂದ 5 kg ಬಿಟ್ಟಬಿಡುತ್ತೆ. 5 kg ಹಿಡಿತೆ, 5 kg ಇಡ್ರಿ. 1 kg ಗೆ 2,000 ರೂಪಾಯಿ ಇದೆ, 5 kg ಗೆ 10,000 ಆಗುತ್ತೆ. ಒಂದು ಗಿಡ 10 ಗಿಡ ಹಾಕೊಂಡ್ರೆ 1 ಲಕ್ಷ ರೂಪಾಯಿ ಬರೀ ಏಲಕ್ಕಿಯಲ್ಲಿ ತಗೋಬೋದು. ಆಮೇಲೆ ಮಂಗಳ ಅಡಿಕೆ ಅಂತ ಹೇಳಿ ಸರ್. ಅಡಿಕೆ ಸರ್. ಮಂಗಳ ಅಡಿಕೆ. ಆಮೇಲೆ ಇಲ್ಲಿ ಇದೆ ಸರ್, ಇದು ಯಾವುದು ಅಂಜೂರ ಸರ್. ಸಿರುಗುಪ್ಪದ್ದು ಎಮ್ಮೆಗನೂರ್ಲಿಂದ ತರಿಸಿದ್ದೀನಿ. ಅಂಜೂರ ಸರ್ ಇದು. ಸರ್ ನಿಮ್ಗೆ ನಮ್ಮ ರೈತರಿಗೆ ಬೇಕಾದಂತ ಎಲ್ಲ ಸಿಗ್ತದೆ ಸರ್. ಇದು ಬಿಳಿ ದಾಸವಾಳ ಸರ್. ಸರ್ ಇದು ಮಲ್ಲಿಗೆ. ಅದು ಮಲ್ಲಿಗೆ ಸರ್, ಮೈಸೂರು ಮಲ್ಲಿಗೆ. ಹಾಂ, ಈಗ ರೈತರು ಈಗ ಒಬ್ಬೊಬ್ಬರು ಸುತ್ತಾರ ಮೈಸೂರು ಮಲ್ಲಿಗೆ ಹಚ್ಕೋಬೇಕಂತ ಹೇಳ್ತಾ ಇದ್ದಾರೆ. ಮೈಸೂರು ಮಲ್ಲಿಗೆ ಸಿಗುತ್ತೆ, ದುಂಡು ಮಲ್ಲಿಗೆ ಸಿಗುತ್ತೆ, ದಾಸವಾಳ. ಇದು ಬಿಳಿ ದಾಸವಾಳ ಸಿಗುತ್ತೆ. ಇದು ಔಷಧಿ ಗಿಡ ಪರಿವರ್ತನೆ ಆಗುತ್ತೆ. ಮಹಿಳೆಯರಿಗೆ ಶ್ರೇಷ್ಠವಾದ ಇದು. ಯಾಕಂದ್ರೆ ಒಟ್ಟಾರೆ ರೈತರಿಗೆ ಸಿಗಬೇಕು, ಏನಿಲ್ಲ ಅನ್ನಂಗಿಲ್ಲ. ಏನಿಲ್ಲ ಅನ್ನಂಗಿಲ್ಲ ಸರ್, ಎಲ್ಲ ಸಿಗುತ್ತೆ ರೈತರಿಗೆ. ಮತ್ತು ದಾಸವಾಳ, ಕನಗಲ ಸರ್. ಹಾಂ, ಹ್ಞೂ ಸರ್. ಆಮೇಲೆ ಸೋ ಗಿಡಗಳ, ಅಲಂಕಾರಿಕ ಗಿಡಗಳೆಲ್ಲ ಅದು ಪಾಕ್ಸ್ಟಲ್ ಪಾಮು, ಪೆನ್ಷಲ್ ಫೈನ್. ಸರ್ ಇವು
ಏನು ಸರ್ ಅದು ಇದು ಸರ್ ಬೋಗನಿಲ್ಲ ಹೂವಿನ ಗಿಡಗಳು ಎಲ್ಲ ಹೂವಿನ ಗಿಡ ಸರ್ ಶೋಗೆ ಸೋ ಗಿಡ ಹೂವಿನ ಗಿಡಗಳು ಸರ್. ಆಮೇಲೆ ಎಲ್ಲ ಇದು ಕ್ರಿಸ್ಮಸ್ ಟ್ರೀ ಇದೆ, ಇದು ಇದೆ, ನಂದಿವರ್ಧನ ಇದೆ, ಪಾರಿಜಾತ ಇದೆ. ನಂದಿವರ್ಧನ ಸರ್. ಹಾಂ, ಇದು ನಂದಿವರ್ಧನ ಸರ್ ಕಟಿಂಗ್ಸ್ ನಾವೇ ರೆಡಿ ಮಾಡ್ಕೊತೀವಿ. ಆಮೇಲೆ ಹೇಳ್ತನಲ್ರಿ ಇದೆ ಬೋಗನೆಲ್ಲ ಇದೆ ಇದನ್ನು. ಆಮೇಲೆ ಅಲೋವೆರಾ ಇದೆ. ಆಮೇಲೆ ನುಗ್ಗಿ ಸರ್. ಆಮೇಲೆ ಇಲ್ಲಿ ಹಾಂ ಇದು ನುಗ್ಗಿ ಇದೆ. ಆಮೇಲೆ ಇಲ್ಲಿ ಪೇರ್ಲ ನೋಡಿ ಸರ್, ಪೇರ್ಲ ಹೆಂಗಿದೆ ಕಾಯಿ ಎಲ್ಲ ಸ್ಟಾರ್ಟ್ ಸರ್. ಇಲ್ಲೆಲ್ಲ ನೋಡ್ರಿ ಹೂ ಸ್ಟಾರ್ಟ್ ಎಲ್ಲ ಕಾಯಿ ಸ್ಟಾರ್ಟ್ ಎಲ್ಲ ಕರಿಬೇವು ಸರ್. ಇದು ಕರಿಬೇವು, ಅದು ನುಗ್ಗಿ ಭಾಗ್ಯ ತಳಿ ಸರ್. ನುಗ್ಗಿ ಭಾಗ್ಯ ಸರ್. ಸರ್ ಭಾಗ್ಯ ಒಂದು ಸಿಗುತ್ತಾ ಪಿ ಕೆ ಮೊನ್ನೆ ಪಿ ಕೆ ಹ್ಞೂ ರೀ ಸಿಗ್ತಾ ಎರಡು ಸಿಗ್ತಾವೆ ಸರ್. ಎರಡು ಸಿಗ್ತದೆ. ಈ ನಮ್ಮ ಏರಿಯಾಕ್ಕೆ ಭಾಗ್ಯನ ಚೆನ್ನಾಗಿ ಬರ್ತದೆ ಸರ್. ಎಲ್ಲರೂ ಭಾಗ್ಯನ ಸ್ವಲ್ಪ ಜಾಸ್ತಿ ಡಿಮಾಂಡ್ ಇದೆ. ಹಾಂ, ಆಮೇಲೆ G9 ಬಾಳಿ ಬರುತ್ತೆ, ಅದು ಬಾಳಿ ಕೂಡ ಇದೆ. ಒಂದಕ್ಕೆ 50 kg DAP ತರಬೇಕಾದ್ರೆ 1800ರಿಂದ 2000 ಕೊಡಬೇಕು. 10 ಚೀಲ DAP ತಂದರೆ 10-20 ಆದಷ್ಟು ಖರ್ಚು ಕಡಿಮೆ ಮಾಡ್ಕೊರಿ. 10-20 ಸಾವಿರ ಆಗುತ್ತೆ. ಒಂದು 15ರಿಂದ 20 ಸಾವಿರ ಕೊಟ್ಟರೆ ಒಂದು ಸಣ್ಣ ಕರ ಬರ್ತೈತಿ. ಕರ ಬಂತಾರೆ ಮನೆಯಲ್ಲಿ ನಾವಿಬ್ಬರು ಗಂಡ ಹೆಂಡತಿ ಮಕ್ಕಳು ಹಾಲನ್ನು ಕುಡಿತೀವಿ, ಜೊತೆಗೆ ನಮ್ಗೆ ಜೀವಾಮೃತ ಮತ್ತು ಗೊಬ್ಬರ ಆಗಿ ಆಗ್ತೈತೆ. ಅವತ್ತು ದನಗಳಿಗೆ ಹಾಕಿದ್ದು ಎಂದೂ ಲಾಸ್ ಇಲ್ಲ. ಆ ಲಾಸ್ ನಾವು ಮನುಷ್ಯನಿಗೆ ಯಾರನ್ನಾರ ಒಬ್ಬ ನಮ್ಮ ಫ್ರೆಂಡ್ಸ್ ಕರ್ಕೊಂಡೋಗಿ 4 ಜನ ಹೋಗಿ ಊಟ ಮಾಡಿದರೆ 2-3 ಸಾವಿರ ಆಗುತ್ತೆ. ಅದು ಲಾಸ್ ಹೊರತಾಗಿ ಆದರೆ ಒಂದು ಕರು ತಂದು ಸಾಕಿದ್ರೆ ಅದು ನಮ್ಮನ್ನ ಸಾಯೋರಿಗೆ ನಮ್ಮನ್ನ ಬದುಕಿಸುತ್ತೆ. ಅರಣ್ಯ ಸಸ್ಯನ ಸಿಗ್ತದೆ. ಮಾಗಣಿ ಮತ್ತು ಸಿಲ್ವರ್. ಇದು ಮಾಗಣಿ ಸರ್. ಈಗ ಬಾರ್ಡ್ರಿಗೆ ನಾವು ತೆಂಗಿನ ಗಿಡ ನಡಕ್ಕೆ ಹಾಕೊಂಡ್ಬಿಟ್ರೆ ಆಯ್ತು, ಒಂದು 8ರಿಂದ 10 ವರ್ಷಕ್ಕೆ ಕಟಾವಾಗಿ ಬರುತ್ತೆ. ಒಂದು ಮಾಗಣಿ ಸುಮಾರು ನೀವು 8ರಿಂದ 10 ಸಾವಿರ ರೂಪಾಯಿ ಮಾರ್ಬೋದು. ಯಾಕಂದ್ರೆ ಇದು ಪ್ಲೈವುಡ್ಗೆ ಬೇರೆ ಕಡೆ ಹೋಗ್ತದೆ. ನೋಡ್ರಿ ಸ್ನೇಹಿತರೆ, ನೀವೇನಾದರೂ ಇಲ್ಲಿ ಅಭಿನವ ನರ್ಸರಿಗೆ ಬರಬೇಕಪ್ಪ ಅಂತಂದ್ರೆ ಬಹಳಷ್ಟು ಸರಳ ಅಂತಂತಾನೆ ಹೇಳ್ಬೋದು. ನಾವು ನೋಡ್ತಾ ಇರ್ಬೋದು ಹೈವೇ ಇದು. ನೀವಂದ್ರೆ ಕೊಪ್ಪಳಿಂದ ಗದಗ ಕಡೆ ಹೋದ್ರೆ ರೈಟ್ ಸೈಡ್ಗೆ ಐತಿ. ಅಂದ್ರೆ ಹಲಗೇರಿ ಹತ್ತಿರ ಬಂದಾಗ ಅದು ಬಲಗಡೆ ಬರುತ್ತೆ. ನೀವು ಗದಗಿಂದ ನೀವೇನು ಕೊಪ್ಪಳಕ್ಕೆ ಬಂದ್ರೆ ಹಲಗೇರಿ ನಂತರ ಬರುವಂಥದ್ದೇ ನರ್ಸರಿ, ಅದು ಎಡಗಡೆ ಭಾಗದಲ್ಲಿ ಐತಿ. ಇಲ್ಲಿ ಬಂದ್ರೆ ನಿಮಗೆ ಏನು ಬೇಕು ಎಲ್ಲ ಸಿಗ್ತಾವೆ. ಅಂದರೆ ಇವತ್ತು ಅರಣ್ಯ ಕೃಷಿಗಳಾಗಿರ್ಬೋದು, ಮಾಗಾನಿ, ಸಿಲ್ವರ್, ಈ ಥರ ಯಾವ ಸಸಿಗಳು ಸಿಗ್ತಾವೆ. ತೆಂಗು ಸಿಗುತ್ತೆ, ಅಡಿಕೆ ಸಿಗುತ್ತೆ. ಆಮೇಲೆ ಹೂವು ಯಾವುದಾದ್ರೂ ಇರಲಿ, ನೀವು ಮೈಸೂರು ಮಲ್ಲಿಗೆ ಆಗಿರಲಿ, ಮಲ್ಲಿಗೆ ಹೂ ಆಗಿರಲಿ, ಆಮೇಲೆ ದಾಸಾಳ ಆಗಿರಲಿ, ಕಣಗಿಲೆ ಆಗಿರಲಿ, ಹಾಗೆ ಅನೇಕ ಒಂದಿಷ್ಟು ಉಪಯೋಗ ಅಂತ ಸಿಗುವಂಥ ಹೂಗಳು ಸಿಗ್ತಾವೆ. ಜೊತೆಗೆ ನೀವು ಅಲ್ಲಿ ಕರಿಬೇವು ಆಗಿರ್ಬೋದು, ಸಾಕಷ್ಟು ನಿಮ್ಗೆ ಯಾವ್ದು ಬೇಕದು ಸರ್. ಮತ್ತೆ ಏನೇನು ಸಿಗ್ಬೋದು ಒಂದೇ ಇದರಲ್ಲಿ ಹೇಳ್ಬೇಕಂದ್ರೆ ಕರಿಬೇವು ಮಾಗಿ ಸರ್. ನಾವು ರೈತರಿಗೆ ಭೂಮಿ ತಾಯಿಗೆ ಏನು ಉಣ್ಬಡಿಸ್ಬೇಕು, ಅದೇ ನಮ್ಮ ರೈತನಿಗೆ ಏನು ಬೇಕು, ನಮ್ಮ ಮಾನವ ಜಾತಿಗೆ ಏನು ಬೇಕು, ಎಲ್ಲ ಥರ ಸಸಿಗಳು ನನ್ನಲ್ಲಿ ಸಿಗ್ತವೆ. ನೋಡ್ರಿ ಸರ್, ಒಂದೇ ಮಾತನಾಗ ಹೇಳಿದ್ರೆ ನೀವು ಏನು ಬೇಕು ಎಲ್ಲ ಕೊಡ್ತೀವಿ ಅಂತ ಹೇಳ್ತಾರೆ. ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇವರ ನಂಬರನ್ನು ನಾನು ನಮ್ಮ ಡಿಸ್ಪ್ಲೇಯಲ್ಲಿ ಪ್ಲೇ ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್.